ಯಾವ ಸಂಘಟನೆ ನಮ್ಮ ರಾಷ್ಟ್ರಧ್ವಜವನ್ನು ಅವರ ಹೆಡ್ ಕ್ವಾರ್ಟರ್ಸ್ನಲ್ಲಿ ಹಾರಿಸಲ್ಲ, ಅವ್ರು ಹೆಂಗೆ ಸರ್ ದೇಶಭಕ್ತರಾಗ್ತಾರೆ? ಯಾವ ಸಂಘಟನೆ ನಮ್ಗೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕು ಅಂತ ಹೇಳಿದವರು ದೇಶಭಕ್ತ ಹೆಂಗಾಗ್ತಾರೆ? ಯಾವ ಸಂಘಟನೆ ಒಂದು ರಾಷ್ಟ್ರದ ನಿಯಮಗಳನ್ನು ಪಾಲನೆ ಮಾಡಲಾರ್ದೆ ಒಂದು NGO ಆಗಿ ರಿಜಿಸ್ಟರ್ ಕೂಡ ಮಾಡಿಸಿಲ್ಲ ಅಂದರೆ ದೇಶಭಕ್ತರು ಹೆಂಗೆ ಸರ್ ಆಗ್ತಾರೆ ಇವರು? ಯಾಕೆ ಸರ್ ಮೋಹನ್ ಭಗವತ್ ಅವರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು? ಈಕ್ವಲೆಂಟ್ ಟು ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಹೋಮ್ ಮಿನಿಸ್ಟರ್. ವೈ ಡಸ್ ಹಿ ನೀಡ್ ಇಟ್? ಪ್ರಧಾನಿಯನ್ನು ಹಿಡಿದುಕೊಂಡು ದೇಶದಲ್ಲಿ ಇರುವಂತಹ ಬಹುತೇಕ ಆಡಳಿತ ನಡೆಸ್ತಾ ಇರುವಂತವ್ರು RSS ನವರು. ಹೀಗಾಗಿ ಅವ್ರನ್ನ ನಿರ್ಬಂಧ ವಿಧಿಸೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋದು ಜೋಶಿ ಅವರ. ನಾನು ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ, ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ. ಜೋಶಿ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ, ಯಾರು ಬೇಡ ಅಂದಿದ್ದಾರೆ ಸರ್? ನಾನು ಪದೇ ಪದೇ ಇದೇ ಹೇಳ್ತಾ ಇರೋದು, ಅವ್ರ ಮಕ್ಕಳಿಗೆ ಒಂದು ನಿಯಮ, ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಷ್ಟೇ ಕೇಳ್ತಾ ಇರೋದು ನಾನು. ಅವ್ರಿಗೆ ಇದ್ರೆ ನಾನು ನಿಮ್ಮ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ನಿಮ್ಮ ಜೋಶಿ ಅವರು, ನಿಮ್ಮ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ಯಾರೇ ನೀವು ಇಡೀ ನಿಮ್ಮ ಅನುರಾಗ್ ಠಾಕೂರ್ ಅವರು ಎಲ್ಲ ನಿಮ್ಮ ಯಾರ್ಯಾರು ಅಲ್ಲಿ ಮೇಲ್ಗಡೆ ಇದಾರಲ್ಲ, ಅಲ್ಲಿ ಕ್ಯಾಬಿನೆಟ್, ಇಲ್ಲಿ ಆಪೋಸಿಷನ್ನು, ಇವ್ರ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡ್ಬಿಡಿ ಸರ್ ಅಷ್ಟೇ. ಇವ್ರ ಮಕ್ಕಳೆಲ್ಲ ಯಾಕೆ ಗಣವೇಶ ಹಾಕೊಂತ ಇಲ್ಲ, ಯಾಕೆ ತ್ರಿಶೂಲ್ ಇಟ್ಕೊಂಡು ಓಡಾಡ್ತಾ ಇಲ್ಲ, ಯಾಕೆ ಗಂಗನಲ್ಲಿ ಸ್ನಾನ ಮಾಡೋಲ್ಲ, ಯಾಕೆ ಇವರು ಧರ್ಮ ರಕ್ಷಣೆಗೆ ಹೋಗ್ತಾ ಇಲ್ಲ, ಗೋ ರಕ್ಷಣೆ ಮಾಡೋದಿಲ್ಲ, ಗೋಶಾಲೆ ನಡೆಸ್ತಾ ಇಲ್ಲ, ಗೌಮೂತ್ರ ದಿನ ಎದ್ದಿ ಗೌಮೂತ್ರ ಯಾಕೆ ಕುಡಿತಾ ಇಲ್ಲ? ಇವೆಲ್ಲ ಬರೇ ಬೇರೆಯವ್ರಿಗ? ಧರ್ಮ ರಕ್ಷಣೆ ಮಾಡಲಿಕ್ಕೆ RSS ಪ್ರವಚನ ಬೇರೆ ಇಲ್ಲ, ಹಿಂದೂಗಳು ಏನೋ ಅಪಾಯದಲ್ಲಿದ್ದಾರೆ, ಹಿಂದೂ ಧರ್ಮ ಅಪಾಯದಲ್ಲಿದ್ದಾರೆ, ಇದು ಕುಡಿಸ್ಲಿಕ್ಕೆ ನೀವೆಲ್ಲ 4 ಜನ 5 ಜನ ಮಕ್ಕಳು ಹುಟ್ಟಿಸಿ ಅಂತ ಇವ್ರು ಬ್ರಹ್ಮಚಾರಿಗಳಿಗೆ ಇರಬೇಕು. ಬಡವರಿಗೆ ನೀವು ಮಕ್ಕಳು ಹುಟ್ಟಿಸಿ ಅನ್ಬೇಕು, ಅಲ್ಲಿ ಬಡತನ ಇದೆ. ಇವರೆಲ್ಲರೂ RSSನವರು ಪ್ರವಚನ ಮಾಡಿ ಎಲ್ಲ ಕಡೆ ಅಡ್ಡಾಡಿ ಇವರು ಬ್ರಹ್ಮಚಾರಿಯಾಗಿ ಉಳಿಬೇಕಾ? ಮಾಡ್ಕೊಳ್ರಿ, ಇವರೇ ಮದುವೆ ಮಾಡ್ಕೊಳ್ಳಿ. ಬೇರೆ ಥರ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರಲ್ಲ RSS ಶಾಖೆಗಳಲ್ಲಿ, ಮದುವೆ ಮಾಡ್ಕೊಳ್ಳಿ ಅಧಿಕೃತವಾಗಿ. ಮಾಡ್ಕೊಂಡು 3 ಮಕ್ಕಳು ಹುಟ್ಟಿಸ್ಬಿಟ್ಟು ದಯವಿಟ್ಟು ಧರ್ಮ ರಕ್ಷಣೆಗೆ, ರಾಷ್ಟ್ರ ರಕ್ಷಣೆಗೆ ಮುಂದೆ ಬನ್ನಿ. ಹೋಲಿಟ್ಕೊಂಡು ಪ್ರಚೋದನಕಾರಿಯಾಗಿ ಭಾಷಣ ಮಾಡೋದಲ್ಲ ಸರ್. ಇದನ್ನ ನೀವು ಪ್ರಶ್ನೆ ಮಾಡ್ತಿದ್ರೆ ಹಾಗೆ ನಿಮ್ಮ ಮೇಲೆ ವೈಯಕ್ತಿಕ ಟೀಕೆಗಳು ಪ್ರಾರಂಭ ಆಗುತ್ತೆ. ಏನ್ ಮಾಡ್ತೀವಿ? ಗಡಿಬಿಡಿಯಲ್ಲಿ ಹುಟ್ಟಿದ್ದಾರೆ ಪ್ರಿಯಾಂಕರ್ಗೆ ಅವರು, ಹರಿಪ್ರಸಾದ್ ಅವರು, ಈ ತರ ನಿಮ್ಮ ಹೆಸರನ್ನ ಇಟ್ಕೊಂಡು ನೋಡ್ರಿ, ನಾವು 7 ತಿಂಗಳು ಹುಟ್ಟಿದೀವ, 9 ತಿಂಗಳಲ್ಲಿ ಹುಟ್ಟಿದೀವಿ ತಾನೆ. ನನಗೆ ಅವ್ರಿಗೆ ಏನು ಡಿಫ್ರೆನ್ಸು? BJP ಅವರಿಗೆ, RSS ಅವರಿಗೆ? ಗಡಿಬಿಡಿನಲ್ಲಿ ಹುಟ್ಟಿದೀವಿ ಅಂದ್ರೆ ಇವ್ರಿಗೆ ಗೊತ್ತಾ? ಇಟ್ ಈಸ್ ಬೆಟರ್ ಟು ಬಿ ಬಾರ್ನ್ ಲೈಕ್ ದಿಸ್ ದೆನ್ ಲೈಕ್ ದಟ್. ಸರಿ ಇಲ್ಲ, ಹಿಂಗ್ ಗಡಿಬಿಡಿಯಾಗಿ ಹುಟ್ಟಿದೀನಿ ಅಂದ್ರೆ ಇದೇ ಬೆಟರ್ ಅಲ್ಲ ಅವ್ರಕ್ಕಿಂತ? ಅವ್ರು ಪುರ್ಸೊತ್ತಲ್ಲಿ ಹುಟ್ಟಿಸಿದ್ರೆ ಹಿಂಗ ಆಗೋದು. ಮೆದುಳು ಇಲ್ಲ, ಆ ಕಡೆ ಲಾಜಿಕ್ ಇಲ್ಲ. ಯಾವುದಾದ್ರೂ ಇದ್ರೆ ದಾಖಲೆಗಳಿಟ್ಟು ಮಾತಾಡಿದ್ರೆ ಮಾತಾಡ್ಬೋದಪ್ಪ. ಇವರಿಗೆಲ್ಲ ಪುರ್ಸೊತ್ತಲ್ಲಿ ಹುಟ್ಟಿಸಿದ್ರಲ್ಲ, ಅದಕ್ಕೆ ಹಿಂಗೆ ಆಡ್ತವ್ರ?